ಮುಂದಿನ ಕ್ವಶನ್, ಕಾಲಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಪ್ರೈಮ್ ಮಿನಿಸ್ಟರ್, ಪ್ರಧಾನ ಮಂತ್ರಿಗಳು ಯಾರಾದ್ಮೇಲೆ ಬಂದಿದ್ದಾರೆ ಅಂತ. ಇವಾಗ ಇರ್ತಕ್ಕಂತ ಮಕ್ಳಿಗೆ ಎಲ್ಲರಿಗೂ ಗೊತ್ತು, ಇವಾಗ ನರೇಂದ್ರ ಮೋದಿ ರವರೇ ಇರೋದು ಅಂತ ಗೊತ್ತಲ್ವಾ. ಓಕೆನಾ, ಹಂಗಾಗಿ ಡಿ ಆಪ್ಷನ್ ನಮ್ದು ರಾಂಗ್ ಆಗ್ತಕ್ಕಂಥದ್ದು. ಎಲ್ರು ಸಹ ಇವಾಗ ನರೇಂದ್ರ ಮೋದಿ ಇರೋದ್ರಿಂದ ಇದನ್ನ ಚೂಸ್ ಮಾಡ್ತಾರೆ. ಓಕೆನಾ, ಅದಕ್ಕಿಂತ ಹಿಂದೆ ಯಾರಿದ್ರು ಅನ್ನೋದು ಒಂದ್ ಸ್ವಲ್ಪ ಯೋಚನೆ ಮಾಡಿದ್ರೆ ನಾವು ಹಾಕ್ಬಹುದು. ಯಾರಿದ್ರು ಅದಕ್ಕಿಂತ ಹಿಂದೆ ಅಂತಂದ್ರೆ ನಮಗೆ ಗೊತ್ತು, ಮನಮೋಹನ್ ಸಿಂಗ್ ರವರು ಇದ್ರು. ಅಲ್ಲಿಗೆ ಆಪ್ಷನ್ ಎ ಮತ್ತು ಬಿ ಎರಡರಲ್ಲೂ ಮತ್ತೆ ಇದಾಗುತ್ತೆ. ಇನ್ನೊಂದು ಚೂಸ್ ಮಾಡೋಣ. ಇವಾಗ ಫಸ್ಟ್ ಯಾರು ಇದ್ದಿದ್ದು ಅಂದ್ರೆ ಇಂದಿರಾ ಗಾಂಧಿ ರವರು 1966 ಇದ್ದಿದ್ದು. ವಾಜಪೇಯಿ ರವರು ಸೆಕೆಂಡ್ ಬರ್ತಾರೆ, 1996 ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. 2004 ಮನಮೋಹನ್ ಸಿಂಗ್ ರವರು. ನೆಕ್ಸ್ಟ್ 2014 ಇಂದ ಟಿಲ್ ಟುಡೇ ವರ್ಗು ಯಾರಿದ್ದಾರೆ ಅಂದ್ರೆ ನರೇಂದ್ರ ಮೋದಿ ರವರು. ಅಲ್ಲಿಗೆ ಆಪ್ಷನ್ ಎ ಕರೆಕ್ಟ್ ಆದಂತಹ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ 59ನೇದು ಏನ್ ಕೊಟ್ಟಿದ್ದಾರೆ ಅಂದ್ರೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕೆಲವೊಂದು ಕೆಲವೊಂದು ಸಂಸ್ಥೆಗಳ ಪ್ರಧಾನವಾದಂತಹ ಕಚೇರಿಗಳು ಎಲ್ಲೆಲ್ಲಿದೆ ಅನ್ನೋದನ್ನ ಕೊಟ್ಟಿರ್ತಕ್ಕಂಥದ್ದು. ಈಗ ಯಾವ್ದನ್ನ ನೋಡೋಣ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತ ಕೇಳಿದ್ದಾರೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದು ಒಂದು ಪ್ರಧಾನ ಕಚೇರಿ ಎಲ್ಲಿರೋದು ಅಂದ್ರೆ ಹೇಗ್ ನಲ್ಲಿ ಇದೆ. ಓಕೆ, ಅಲ್ಲಿಗೆ ಆಪ್ಷನ್ ಎ ಮತ್ತು ಡಿ ಆಗುತ್ತೆ. ನೋಡೋಣ ಇವೆರಡರಲ್ಲಿ ಯಾವ್ದು ಅಂತ. ಆಪ್ಷನ್ ಡಿ ಎ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ, ಪ್ರಧಾನ ಕಚೇರಿ ಅಂದ್ರೆ ಹೇಗ್ ನಲ್ಲಿದೆ. ನೆಕ್ಸ್ಟ್ ಪ್ರಧಾನ ಸಚಿವಾಲಯ ಎಲ್ಲಿದೆ ಅಂದ್ರೆ ನ್ಯೂಯಾರ್ಕ್ ನಲ್ಲಿ ಇರ್ತಕ್ಕಂಥದ್ದು. ಆಹಾರ ಮತ್ತು ಕೃಷಿ ಸಂಘ ಎಲ್ಲಿದೆ ಅಂತಂದ್ರೆ ರೋಮ್ ನಲ್ಲಿ ಇರ್ತಕ್ಕಂಥದ್ದು. ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲಿರೋದು ಅಂದ್ರೆ ಜಿನಿವಾ. ಅಲ್ಲಿಗೆ ಆಪ್ಷನ್ ಡಿ ಏನಾಗುತ್ತೆ ಅಂತಂದ್ರೆ ಕರೆಕ್ಟ್ ಆದಂತಹ ಉತ್ತರವಾಗುತ್ತದೆ. ಮುಂದಿನ ಪ್ರಶ್ನೆ 60ನೇದು ಏನಂತ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್, 2 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಯಾವ ಸ್ಟೇಟ್ಮೆಂಟ್ ಕರೆಕ್ಟ್, 1 2 ಅಂದ್ರೆ ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅಂತ ಕೇಳಿದಾನೆ. ಓಕೆ, ಸ್ಟೇಟ್ಮೆಂಟ್ 1 ಏನ್ ಕೇಳಿದಾನೆ ಅಂದ್ರೆ 1950 ಜನವರಿ 26ಕ್ಕೆ ಮುನ್ನ ಭಾರತದಲ್ಲಿ ಜನಿಸಿದವರಿಗೆ ಪೌರತ್ವವನ್ನ ನೀಡಲಾಗಿದೆ. ಇದು ಕರೆಕ್ಟಾ? 1950 ಜನವರಿ 26ಕ್ಕಿಂತ ಮುಂಚೆ ಯಾರ್ಯಾರು ಭಾರತದಲ್ಲಿ ಜನರಲ್ಲೋ ಅವ್ರಿಗೆ ಸಿಟಿಜನ್ಶಿಪ್ ಕೊಟ್ಟಿದಾರ? ಹೌದು, ಸ್ಟೇಟ್ಮೆಂಟ್ 1 ಕರೆಕ್ಟ್. ಸ್ಟೇಟ್ಮೆಂಟ್ 2 ಏನ್ ಕೇಳಿದರೆ, ಭಾರತದ ರಾಷ್ಟ್ರಪತಿರವರಿಗೆ ಪೌರತ್ವಕ್ಕಾಗಿ ಪರಕೀಯರು, ಅಂದ್ರೆ ಪರಕೀಯರು ಮೀನ್ಸ್ ಫಾರಿನರ್ಸ್, ಅರ್ಜಿ ಸಲ್ಲಿಸಿ ಪೌರತ್ವವನ್ನ ಸಂಪಾದಿಸಿಕೊಳ್ಳಬಹುದು. ಹೌದು, ಫಾರಿನರ್ಸ್ ಕೂಡ ನಮ್ ಇಂಡಿಯನ್ ಸಿಟಿಜನ್ಶಿಪ್ ನ ತಗೋಬಹುದು. ಯಾರ ಒಂದು ಇದ್ರಲ್ಲಿ ಪ್ರೆಸಿಡೆಂಟ್ ರವರು ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಎನ್ಕ್ವೈರಿ ಮಾಡ್ಬೇಕು. ಆಮೇಲೆ ಅವರು ರಿಜಿಸ್ಟ್ರೇಷನ್ ಮೂಲಕ ಇರ್ಬೋದು, ನೋಂದಣಿ ಮಾಡುವುದರ ಮೂಲಕ ಅವ್ರಿಗೂ ಸಹ ನಾವು ಏನ್ ಮಾಡ್ಬೋದು, ಸಿಟಿಜನ್ಶಿಪ್ ಅನ್ನ ಕೊಡಬಹುದು. ಅಲ್ಲಿಗೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂದ್ರೆ 2 ಹೇಳಿಕೆ ಕರೆಕ್ಟ್ ಆಗುತ್ತೆ. ಅಲ್ಲಿಗೆ ಎ, ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ ಆಗುತ್ತೆ. ಇಲ್ಲಿಗೆ ಪಾಲಿಟಿಗೆ ಸಂಬಂಧಪಟ್ಟಂತಹ, ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ NMMS ನ 9 ಕ್ವಶನ್ ಗಳನ್ನ ನಾವು ಓದಿದ್ದೀವಿ. ಧನ್ಯವಾದಗಳು.